ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗುತ್ತೆ? ನಿಮ್ಮನ್ನು ಕಾಡೋ ಕಟ್ಟಕಡೆಯ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಮನುಷ್ಯ ಅಂದ ಮೇಲೆ ಒಳ್ಳೆಯದು ಕೆಟ್ಟದು ಆಗೋದೆಲ್ಲ ಸಹಜ. ಹಾಗಂತ ಒಳ್ಳೆಯವರಿಗೆ ಒಳ್ಳೆದಾಗುತ್ತೆ, ಕೆಟ್ಟವರಿಗೆ ಕೆಟ್ಟದಾಗುತ್ತೆ ಅಂತ ಅಂದಾಜಿಸೋದು ಸಾಧ್ಯವಿಲ್ಲ. ಜೀವನ ಯಾವಾಗ ಹೇಗೆ ಬೇಕಾದ್ರೂ ಬದಲಾಗಬಹುದು. ಬೆಳಗ್ಗೆ ಕೋಟಿ ಕೋಟಿ ಒಡೆಯನಾಗಿದ್ದವನು ಮರುಕ್ಷಣ ಭಿಕ್ಷುಕ ಕೂಡ ಆಗಬಹುದು. ಹಾಗಾದ್ರೆ ಇದಕ್ಕೆ ಕಾರಣವೇನು? ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟವರಿಗೆ ಕೆಟ್ಟದೇ ಆಗುತ್ತೆ ಅನ್ನೋ ನಾಣ್ಣುಡಿ ನಾವು ಕೇಳೇ ಇರ್ತೀವಿ. ಆದ್ರೆ ಇದೆಲ್ಲ ಕೇಳೋಕಷ್ಟೇ ಸೂಕ್ತವಾಗಿರುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ. ಕರ್ಮ ಅನ್ನೋ ಸಿದ್ಧಾಂತ ನಾವು ಮಾಡಿದ ಕಾರ್ಯಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳುತ್ತದೆ. ಆದ್ರೆ ಅಕಸ್ಮಾತ್ ಅದು ಆಗಿಲ್ಲ ಅಂದ್ರೆ ಏನಾಗುತ್ತೆ? ನೀವು ಕೂಡ ನಾನು ಸದಾ ಒಳ್ಳೆಯದನ್ನೇ ಮಾಡ್ತಿದ್ದೀನಿ, ಆದ್ರೂ ಯಾಕೆ ನನಗೆ ಕೆಟ್ಟದ್ದೇ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಮನುಷ್ಯ ಸದಾ ಕರ್ಮದ ಸಿದ್ಧಾಂತವನ್ನ ನಂಬಿ ಬದುಕುತ್ತಾನೆ ಎಂಬಂತಾದರೆ ಮನುಷ್ಯ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡುತ್ತಾನಾ ಎಂಬ ಪ್ರಶ್ನೆ ಮೂಡುತ್ತೆ. ಮನುಷ್ಯ ಎಷ್ಟೇ ಒಳ್ಳೆಯವನಾಗಬೇಕು, ಒಳ್ಳೆ ಮಾರ್ಗದಲ್ಲೇ ಸಾಗಬೇಕು ಅಂತ ಅಂದುಕೊಂಡ್ರು ಪ್ರಯತ್ನಿಸ್ತಿದ್ರೂ ಸಮಯ ಒಂದೇ ರೀತಿ ಇರಲ್ಲ. ಯಾವ ಸಮಯದಲ್ಲಿ ಬೇಕಿದ್ರೂ ಮನುಷ್ಯನ ಮನಸ್ಸು ಕ್ರೂರತೆಗಳ ಕಡೆ ಸೆಳೆಯುತ್ತಲೇ ಇರುತ್ತೆ. ಹಾಗಂತ ಕೆಟ್ಟದ್ದು ಆಗೋದು ಖಂಡಿತ ತಪ್ಪಲ್ಲ. ಕೆಟ್ಟ ವಿಷಯಗಳು ಆಗುವುದು ಯಾವಾಗಲೂ ನಮ್ಮ ಕಾರ್ಯದ ಪ್ರತಿಫಲ ಆಗಿರುವುದಿಲ್ಲ. ಮನುಷ್ಯನ ಜೀವನದಲ್ಲಿ ಕೆಟ್ಟ ವಿಷಯಗಳು ಯಾವ ಸಮಯದಲ್ಲಿ ಬೇಕಿದ್ರೂ ಸಂಭವಿಸಬಹುದು. ಅದು ಕೇವಲ ಶಿಕ್ಷೆ ಎಂದುಕೊಂಡ್ರೆ ತಪ್ಪು. ಅದು ಕೆಲವೊಮ್ಮೆ ನಮ್ಮ ಶಕ್ತಿಯನ್ನ ಬಲಪಡಿಸಲು, ನಮ್ಮ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಹಾಗೂ ಸವಾಲುಗಳನ್ನ ಮೆಟ್ಟಿ ನಿಲ್ಲುವ ಧೈರ್ಯವನ್ನ ಸಹ ಕೊಡುತ್ತೆ. ಇದು ಕೂಡ ನಿಮ್ಮ ಜೀವನ ಪಯಣದ ಒಂದು ಭಾಗವಾಗಿದೆ. ಕೆಟ್ಟದ್ದು ಎನ್ನುವುದು ಸದಾ ನಾವು ಮಾಡುವ ಕೆಲಸ ಕಾರ್ಯ, ಪಾಪ ಪುಣ್ಯಗಳನ್ನ ಗಮನಿಸಿ ಕೊಡುವ ಶಿಕ್ಷೆಯಾಗಿರುವುದಿಲ್ಲ. ಕೆಲವೊಮ್ಮೆ ನಮ್ಮ ಬದುಕಿನ ಅವ್ಯವಸ್ಥೆ ಮತ್ತು ಅನಿಶ್ಚಿತ ವಾತಾವರಣದಿಂದ ಉಂಟಾಗಬಹುದು. ಎಲ್ಲದಕ್ಕೂ ದೈವಿಕ ಶಕ್ತಿ ಕಾರಣ ಎಂಬುವುದು ಸರಿಯಲ್ಲ. ಕೆಟ್ಟ ಸಂದರ್ಭ ನಮ್ಮ ಜೀವನದ ಅನುಭವಗಳನ್ನ ಹೆಚ್ಚಿಸುತ್ತಿರುತ್ತೆ. ಇದು ದೋಷವಲ್ಲ, ಬದಲಿಗೆ ವ್ಯವಸ್ಥೆ. ಕೆಲವೊಮ್ಮೆ ನಿಮ್ಮ ಊಹೆಗೂ ನಿಲುಕದ ಸನ್ನಿವೇಶಗಳು ಬರಬಹುದು. ಕೆಲವೊಮ್ಮೆ ನಮ್ಮ ಹಣೆಬರಹದಲ್ಲಿ ಏನು ಬರೆದಿರುತ್ತೆ ಅದೇ ಆಗುತ್ತೆ ಅಂತ ಅಂದುಕೊಂಡಿರುತ್ತೇವೆ. ನಾವು ಒಳ್ಳೆಯವರಾಗಿದ್ರೆ, ಬುದ್ಧಿವಂತರಾಗಿದ್ರೆ, ಒಳ್ಳೆಯ ಗುಣ ಇದ್ರೆ ಬಹುಶಃ ನಾವು ಕಷ್ಟದಿಂದ ಪಾರಾಗಬಹುದು ಅನ್ನಿಸಬಹುದು. ಆದ್ರೆ ಅದು ಒಂದು ಮಾತಿಗಷ್ಟೇ ಸೀಮಿತ. ಜೀವನ ಸದಾ ನಾವು ಅಂದುಕೊಂಡ ಹಾಗೆ ಒಳ್ಳೆ ಮಾರ್ಗದಲ್ಲೇ ಸಾಗುವುದಿಲ್ಲ. ಯಾವಾಗ ನಾವು ಈ ಒಳ್ಳೆಯವರಿಗೆ ಒಳ್ಳೆಯದ್ದೇ ಆಗುತ್ತೆ ಎಂಬ ನಂಬಿಕೆಯಿಂದ ಹೊರ ಬರ್ತೀವೋ ಆಗ ಮಾತ್ರ ನಾವು ಜೀವನದಲ್ಲಿ ಬರುವ ಪ್ರತಿ ಹೋರಾಟವನ್ನ ಧೈರ್ಯವಾಗಿ ಎದುರಿಸಲು ಸಾಧ್ಯ. ನಿಮ್ಮ ಜೀವನದ ಅತ್ಯಂತ ನೋವಿನ ಕ್ಷಣಗಳು ಸೋಲಿನ ಚಿಹ್ನೆಯಲ್ಲ, ಬದಲಾಗಿ ನಿಮ್ಮ ನಿಜವಾದ ಶಕ್ತಿಯನ್ನು ಪ್ರದರ್ಶಿಸುವ ಸೂಚನೆ. ದುಃಖ ಜೀವಿತಾವಧಿಯಲ್ಲ. ಕೆಟ್ಟ ವಿಷಯಗಳು ನಿಮ್ಮ ದಾರಿಗೆ ಬರಬಹುದು, ಆದರೆ ಅವು ನಿಮ್ಮ ಅಂತ್ಯವಲ್ಲ, ಅವು ನಿಮ್ಮ ಆರಂಭ. ಎಲ್ಲವನ್ನೂ ಮೆಟ್ಟಿ ನಿಂತು ಸಂತೋಷವಾಗಿ ಬದುಕುವುದು ನಿಮ್ಮ ಸಾಧನೆಯಾಗಬೇಕು. ನಿಮ್ಮ ಜೀವನದ ಅತ್ಯಂತ ನೋವಿನ ಕ್ಷಣಗಳು ಸೋಲಿನ ಚಿಹ್ನೆಯಲ್ಲ, ಬದಲಾಗಿ ನಿಮ್ಮ ನಿಜವಾದ ಶಕ್ತಿಯನ್ನು ಪ್ರದರ್ಶಿಸುವ ಸೂಚನೆ. ದುಃಖ ಜೀವಿತಾವಧಿಯಲ್ಲ. ಕೆಟ್ಟ ವಿಷಯಗಳು ನಿಮ್ಮ ದಾರಿಗೆ ಬರಬಹುದು, ಆದರೆ ಅವು ನಿಮ್ಮ ಅಂತ್ಯವಲ್ಲ, ಅವು ನಿಮ್ಮ ಆರಂಭ. ಎಲ್ಲವನ್ನೂ ಮೆಟ್ಟಿ ನಿಂತು ಸಂತೋಷವಾಗಿ ಬದುಕುವುದು ನಿಮ್ಮ ಸಾಧನೆಯಾಗಬೇಕು. ನಿಮ್ಮ ಶಕ್ತಿ ಪ್ರದರ್ಶನಗೊಳ್ಳುವುದು ನಿಮಗೆ ಏನಾಗುತ್ತಿದೆ ಎನ್ನುವುದರ ಮೇಲಲ್ಲ, ಬದಲಿಗೆ ನೀವು ಅದನ್ನ ಹೇಗೆ ವ್ಯಾಖ್ಯಾನಿಸಿ, ಹೇಗೆ ಪ್ರತಿಕ್ರಿಯೆ ನೀಡುತ್ತೀರಿ ಎಂಬುದರ ಮೇಲೆ ನಿಮ್ಮ ಶಕ್ತಿ ಪ್ರದರ್ಶನಗೊಳ್ಳುತ್ತದೆ. ನೀವು ನಿಮ್ಮ ಬದುಕು ಅರ್ಥ ಮಾಡಿಕೊಂಡು ಸಾಗುತ್ತಾ ಸಮಸ್ಯೆ ಎದುರಿಸಿದ್ರೆ ಶಕ್ತಿಯನ್ನು ಮರಳಿ ಪಡೆಯಬಹುದು.